ಮಾರ್ಕೆಟ್ ಟ್ರೆಂಡ್ಸ್ ಬಗ್ಗೆ ತಿಳ್ಕೊಂಡ್ರಿ. ಹಾಗೆ ಮಾರ್ಕೆಟ್ ಟ್ರೆಂಡ್ಸ್ ಅಲ್ಲಿ ಯಾವ್ಯಾವ ಟ್ರೆಂಡ್ ಇದೆ ಅಂತ ಗೊತ್ತಾಯ್ತು. ಇವತ್ತು ನಾವು ಅದರಲ್ಲಿ ಅಪ್ ಟ್ರೆಂಡ್ ವರ್ಸಸ್ ಡೌನ್ ಟ್ರೆಂಡ್‌ದು ಇನ್ ಡೀಟೇಲ್ ಆಗಿ ಅರ್ಥ ಮಾಡ್ಕೋತೀವಿ. ಹಾಯ್, ನನ್ನ ಹೆಸರು ಬಿಪಿನ್ ದಾಸ್. ಎ ಟು ಝೆಡ್ ಫಾರೆಕ್ಸ್ ಟ್ರೇಡಿಂಗ್ ಲರ್ನಿಂಗ್ ಸೀರೀಸ್‌ಗೆ ಸ್ವಾಗತ. ಇವತ್ತು ನಾವು ಅಪ್ ಟ್ರೆಂಡ್ ವರ್ಸಸ್ ಡೌನ್ ಟ್ರೆಂಡ್‌ದು ಡಿಫರೆನ್ಸ್ ಏನು, ಹೇಗೆ ವರ್ಕ್ ಮಾಡಬೇಕು ಅನ್ನೋದು ಇನ್ ಡೀಟೇಲ್ ಆಗಿ ಅರ್ಥ ಮಾಡ್ಕೋತೀವಿ. ಯಾರ್ಯಾರು ಈ ವಿಡಿಯೋ ಹೊಸದಾಗಿ ನೋಡ್ತಿದ್ದೀರಾ, ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಆನ್ ಮಾಡಿಟ್ಕೊಳ್ಳಿ. ಇದರಿಂದ ನಾನು ಹಾಕೋಂಥ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಹಾಗೆ ನನ್ನ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತು ನಾನು ಏನೇನು ಹೇಳ್ತೀನಿ ಅದನ್ನ ಇವತ್ತೇ ನೋಟ್ ಮಾಡ್ತಾ ಹೋಗಿ. ಯಾಕಂತಂದರೆ ವಿಡಿಯೋ ಮಾತ್ರ ನೋಡಿದ್ರೆ ನಿಮಗೆ ಏನೂ ಅರ್ಥ ಆಗಿರಲ್ಲ. ವಿಡಿಯೋ ಮಾತ್ರ ನೋಡಿದ್ರೆ ನಿಮಗೆ ಆ ಕ್ಷಣಕ್ಕೆ ಅರ್ಥ ಆಗಿರುತ್ತೆ. ಬಟ್ ನಾಳೆ ದಿನ ಇದನ್ನು ಮತ್ತೆ ನೀವು ರಿವಿಷನ್ ಅಥವಾ ಇನ್ನೊಂದೇನೋ ಮಾಡಬೇಕು ಅಂತಂದಾಗ, ಯೂಸ್ ಮಾಡಬೇಕು ಅಂತಂದಾಗ ನಿಮಗೆ ಕನ್ಫ್ಯೂಷನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲಿ ನೀವು ಮತ್ತೆ ಬಂದು ವಿಡಿಯೋ ನೋಡೋ ಅವಶ್ಯಕತೆ ಇರಲ್ಲ. ಜಸ್ಟ್ ನೋಟ್ಸ್ನ ತಿರುಗಿಸಿದ್ರೆ ನಿಮಗೆ ಗೊತ್ತಾಗುತ್ತೆ, ಓಕೆ ಇದು ಹಿಂಗೆ ಅಂತ. ಅದರಿಂದ ನೋಟ್ಸ್ ಮಾಡೋದನ್ನ ಮರಿಬೇಡಿ. ಈಗ ವಿಡಿಯೋಗೆ ಹೋಗೋಣ. ಇವತ್ತಿನ ವಿಡಿಯೋದಲ್ಲಿ ಅಪ್ ಟ್ರೆಂಡ್ ವರ್ಸಸ್ ಡೌನ್ ಟ್ರೆಂಡ್ದು ಡೀಟೇಲ್ ಎಕ್ಸ್ಪ್ಲನೇಷನ್ ತಿಳ್ಕೊಳ್ಳೋಣ. ಪ್ರೀವಿಯಸ್ ವಿಡಿಯೋದಲ್ಲಿ ಅಪ್ ಟ್ರೆಂಡು, ಡೌನ್ ಟ್ರೆಂಡು, ಸೈಡ್ ವೇಸು, ಡೈರೆಕ್ಷನ್ ಹೆಂಗೆ ಅಂತ ಗೊತ್ತಾಯಿತು. ಇವತ್ತು ಇದ್ರದ್ದು ಡೀಟೇಲ್ ಎಕ್ಸ್ಪ್ಲನೇಷನ್ಸು ಅರ್ಥ ಆಗುತ್ತೆ. ವಾಟ್ ಈಸ್ ಎ ಟ್ರೆಂಡ್ ಡೈರೆಕ್ಷನ್? ಟ್ರೆಂಡ್ ಅಂದ್ರೆ ನಿಮಗೆ ಏನು ಅಂತ ಗೊತ್ತಾಯಿತು. ಟ್ರೆಂಡ್ ಡೈರೆಕ್ಷನ್ ಅಂದ್ರೆ ಟ್ರೆಂಡ್ ಟೆಲ್ಸ್ ಅಸ್ ವೇರ್ ದಿ ಮಾರ್ಕೆಟ್ ಇಸ್ ಮೂವಿಂಗ್. ಟ್ರೆಂಡ್ ನಮಗೆ ಏನು ಹೇಳುತ್ತೆ ಹೇಳಿ? ಮಾರ್ಕೆಟು ಎಲ್ಲಿಗೆ ಮೂವ್ಮೆಂಟ್ ಆಗ್ತಿದೆ ಅನ್ನೋದು ನಮಗೆ ಹೇಳುತ್ತೆ. ಓಕೆನಾ? ಅಪ್ ಅಂದ್ರೆ ನಾವು ಬೈ ಆಪರ್ಚುನಿಟೀಸ್ನ ನೋಡ್ತೀವಿ. ಅದೇ ಡೌನ್ ಆಗಿದ್ರೆ ನಾವು ಸೆಲ್ ಆಪರ್ಚುನಿಟೀಸ್ನ ನೋಡ್ತೀವಿ. ಸಿಂಪಲ್ ರೂಲ್ ನೋಡೋದಾದ್ರೆ ಫಾಲೋ ಡೈರೆಕ್ಷನ್ ಈಕ್ವಲ್ ಟು ಬೆಟರ್ ರಿಸಲ್ಟ್. ನೀವು ಒಂದು ಡೈರೆಕ್ಷನ್ನ ಫಾಲೋ ಮಾಡಿದ್ರೆ ನಿಮಗೆ ಬೆಟರ್ ರಿಸಲ್ಟ್ಸ್ ಅನ್ನೋದು ಸಿಗುತ್ತೆ. ಓಕೆನಾ? ಮೊದಲಿಗೆ ಅಪ್ ಟ್ರೆಂಡ್, ಇದನ್ನ ನಾವು ಬುಲ್ಲಿಶ್ ಮಾರ್ಕೆಟ್ ಅಂತ ಕರಿತೀವಿ. ವಾಟ್ ಈಸ್ ಆನ್ ಅಪ್ ಟ್ರೆಂಡ್ ಅಂದ್ರೆ, ಅಪ್ ಟ್ರೆಂಡ್ ಅಂದ್ರೆ ಏನು? ಮಾರ್ಕೆಟ್ ಈಸ್ ಮೂವಿಂಗ್ ಅಪ್ ಕಾನ್ಸ್ಟೆಂಟ್ಲಿ. ಅಂದ್ರೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಹೈಯರ್ ಐ ಕ್ರಿಯೇಟ್ ಮಾಡ್ಕೊಂಡು ಹೋದ್ರೆ ಅದನ್ನ ನಾವು ಅಪ್ ಟ್ರೆಂಡ್ ಅಂತ ಕರಿತೀವಿ. ಇಲ್ಲಿ ಸ್ಟ್ರಕ್ಚರ್ ನೋಡಿದ್ರೆ ಹೈಯರ್ ಐಸ್ ಅಂದ್ರೆ ಎಚ್ ಅಂತ ಕರಿತೀವಿ. ಅದೇ ತರ ಹೈಯರ್ ಲೋಸ್ ನ HL ಅಂತ ಕರಿತೀವಿ. ಓಕೆನಾ? ಹೌ ಟು ಐಡೆಂಟಿಫೈ ಅಪ್ ಟ್ರೆಂಡ್? ನಾವು ಹೇಗೆ ಒಂದು ಅಪ್ ಟ್ರೆಂಡ್ ನ ಫೈಂಡ್ ಔಟ್ ಮಾಡಬೇಕು? ಲುಕ್ ಎಟ್ ದಿ ಚಾರ್ಟ್. ನಾವು ಫಸ್ಟ್ ಚಾರ್ಟ್ ನ ನೋಡ್ಬೇಕು. ಅದರಲ್ಲಿ ಪ್ರೈಸ್ ಮೇಕ್ಸ್ ನ್ಯೂ ಹೈ. ಪ್ರೈಸ್ ಮೇಕ್ಸ್ ನ್ಯೂ ಹೈ ಅಂತಂದ್ರೆ ಇವಾಗ ನಿಮಗೆ ಕಾಣಿಸ್ತಿರುತ್ತೆ ಒಂದು ಲೋ ಮತ್ತೆ ಒಂದು ಹೈ ಪಾಯಿಂಟ್. ಈ ತರ 2 ಪಾಯಿಂಟ್ಸ್ಗಳು ನಿಮಗೆ ಕಾಣಿಸುತ್ತೆ. ಅಂದ್ರೆ ನಿಮಗೆ ನೋಡಕ್ ಈ ತರ ಇರುತ್ತೆ ಅಂತ ಅನ್ಕೊಳ್ಳಿ. ಓಕೆನಾ? ಇಲ್ಲಿಂದ ಮಾರ್ಕೆಟ್ ಏನಾದ್ರೂ ಕೆಳಗಡೆ ಬಂದು ಇದನ್ನ ಬ್ರೇಕ್ ಮಾಡಿದ್ರೆ, ಯಾವ್ದನ್ನ ಹೇಳಿ, ಈ ಇದನ್ನ ಬ್ರೇಕ್ ಮಾಡಿದ್ರೆ ನಾವು ಇದನ್ನ ಅಪ್ ಟ್ರೆಂಡ್ ಅಂತ ಕರಿತೀವಿ. ಓಕೆನಾ? ದೆನ್ ಸ್ಮಾಲ್ ಪುಲ್ ಬ್ಯಾಕ್. ಮತ್ತೆ ಏನಾಗುತ್ತೆ? ಸ್ಮಾಲ್ ಪುಲ್ ಬ್ಯಾಕ್ ಕೊಟ್ಟು ದೆನ್ ಅಗೇನ್ ಮೇಕ್ಸ್ ಹೈಯರ್ ಐ. ಮತ್ತೆ ಹೈಯರ್ ಐನ ಮೇಕ್ ಮಾಡು. ಸೊ ಈ ತರ ಬ್ರೇಕ್ ಆಗಿ ಹೋಗೋದನ್ನ ನಾವು ಅಪ್ ಟ್ರೆಂಡ್ ಅಂತ ಕರಿತೀವಿ. ಪ್ಯಾಟರ್ನ್ ನೋಡೋದಾದ್ರೆ HL. ಓಕೆನಾ? ನೆಕ್ಸ್ಟ್ ಮೀನಿಂಗ್ ಆಫ್ ಅಪ್ ಟ್ರೆಂಡ್. ಅಪ್ ಟ್ರೆಂಡ್ ಮೀನಿಂಗ್ ಏನು? ಬೈಯರ್ಸ್ ಬುಲ್ಸ್ ಆರ್ ಸ್ಟ್ರಾಂಗ್. ಅಂದ್ರೆ ಅಪ್ ಟ್ರೆಂಡ್ ಏನ್ ಹೇಳುತ್ತೆ ಹೇಳಿ? ಇಲ್ಲಿ ಬೈಯರ್ಸ್ ನ ನಾವು ಬುಲ್ಸ್ ಅಂತ ಕರಿತೀವಿ. ಓಕೆನಾ? ಇಲ್ಲಿ ಬೈಯರ್ಸ್ ಸ್ಟ್ರಾಂಗ್ ಇದಾರೆ ಅಂತ ಗೊತ್ತಾಗುತ್ತೆ. ಇಲ್ಲಿ ಡಿಮ್ಯಾಂಡ್ ಗ್ರೇಟರ್ ದೆನ್ ಸಪ್ಲೈ. ಅಂದ್ರೆ ಯಾವತ್ತು ನಮಗೆ ಸಪ್ಲೈಗಿಂತ ಡಿಮ್ಯಾಂಡ್ ಇನ್ಕ್ರೀಸ್ ಇರುತ್ತೆ. ಓಕೆನಾ? ಅಪ್ ಟ್ರೆಂಡ್ ಅಲ್ಲಿ ಡಿಮ್ಯಾಂಡ್ ಇನ್ಕ್ರೀಸ್ ಇರೋದ್ರಿಂದನೇ ಅದು ಮೇಲಕ್ಕೆ ಹೋಗೋದು. ಓಕೆನಾ? ಸಪ್ಲೈ ಜಾಸ್ತಿ ಇದ್ರೆ ಅದು ಕೆಳಗಡೆ ಬೀಳುತ್ತೆ. ಡಿಮ್ಯಾಂಡ್ ಇನ್ಕ್ರೀಸ್ ಇರೋದ್ರಿಂದ ಮಾರ್ಕೆಟ್ ಮೇಲಕ್ಕೆ ಹೋಗುತ್ತೆ. ಓಕೆ? ಮಾರ್ಕೆಟ್ ಸೆಂಟಿಮೆಂಟ್ ಈಕ್ವಲ್ ಟು ಪಾಸಿಟಿವ್. ಮಾರ್ಕೆಟ್ ಸೆಂಟಿಮೆಂಟ್ ಹೇಗಿರುತ್ತೆ? ನಿಮಗೆ ಕಂಟಿನ್ಯೂಸ್ ಮೇಲಕ್ಕೆ ಹೋಗ್ತಿದೆ, ಈ ತರ ಹೈಯರ್ ಐ ಕ್ರಿಯೇಟ್ ಮಾಡ್ಕೊಂಡು ಹೋಗ್ತಿದೆ ಅಂತಂದ್ರೆ ಪಾಸಿಟಿವ್ ಇದೆ ಅಂತ ಅರ್ಥ. ಹೌ ಟು ಟ್ರೇಡ್ ಅಪ್ ಟ್ರೆಂಡ್? ನಾವು ಅಪ್ ಟ್ರೆಂಡ್ ಅಲ್ಲಿ ಹೇಗೆ ಟ್ರೇಡ್ ಮಾಡೋದು? ಸ್ಟ್ರಾಟಜಿ ನೋಡಿದರೆ ವೆಯ್ಟ್ ಫಾರ್ ಪುಲ್ ಬ್ಯಾಕ್. ಅಂದ್ರೆ ಅಪ್ ಟ್ರೆಂಡ್ ಅಲ್ಲಿ ಮಾರ್ಕೆಟ್ ನಾನು ಹೇಳಿದ್ದೆ ಹಿಂಗೋಗಿ ಮತ್ತೆ ಕೆಳಗಡೆ ಬರುತ್ತೆ. ಈ ಕೆಳಗಡೆ ಬರೋದನ್ನೇ ನಾವು ಪುಲ್ ಬ್ಯಾಕ್ ಅಂತ ಕರೆಯೋದು. ಓಕೆನಾ? ಅದಾದ್ಮೇಲೆ ಮತ್ತೆ ಮೇಲಕ್ಕೆ ಹೋಗುತ್ತೆ. ಇದನ್ನ ಬ್ರೇಕ್ ಮಾಡಿ, ಈ ಹೈಯರ್ ಐನ ಬ್ರೇಕ್ ಮಾಡಿ ಮೇಲಕ್ಕೆ ಹೋಗುತ್ತೆ. ಮತ್ತೆ ಪುಲ್ ಬ್ಯಾಕ್ ಆಗುತ್ತೆ. ನೆಕ್ಸ್ಟ್ ಮತ್ತೆ ಮೇಲಕ್ಕೆ ಹೋಗುತ್ತೆ. ಅದೇ ತರ ಪುಲ್ ಬ್ಯಾಕ್ ಆಗುತ್ತೆ. ಓಕೆನಾ? ವೆಯ್ಟ್ ಫಾರ್ ಪುಲ್ ಬ್ಯಾಕ್, ಎಂಟರ್ ಬೈ ಎಟ್ ಹೈಯರ್ ಲೋ. ಅಂದ್ರೆ ಇದು ಹೈಯರ್ ಐ ಅಂತಂದ್ರೆ ಇದು ಹೈಯರ್ ಲೋ. ಸೊ ನಾವ್ ಯಾವತ್ತು ಬೈ ಆಪರ್ಚುನಿಟಿನ ಈ ಹೈಯರ್ ಲೋ ಅಲ್ಲಿ ನೋಡ್ಬೇಕು. ಎಕ್ಸಾಂಪಲ್ ನೋಡೋದಾದ್ರೆ ಪ್ರೈಸ್ ಗೋಸ್ ಅಪ್, ಪುಲ್ಸ್ ಬ್ಯಾಕ್, ಗೋಸ್ ಅಪ್ ಅಗೇನ್, ಎಂಟರ್ ಬೈ ಡ್ಯೂರಿಂಗ್ ಪುಲ್ ಬ್ಯಾಕ್ ಝೋನ್. ಅಂದ್ರೆ ಪ್ರೈಸ್ ಮೇಲಕ್ಕೆ ಹೋಗ್ತಾ ಇರುತ್ತೆ, ಸಡನ್ ಒಂದು ಪುಲ್ ಬ್ಯಾಕ್ ಬಂದಂಗೆ ನೀವು ಮತ್ತೆ ಮೇಲಕ್ಕೆ ಹೋಗುತ್ತೆ ಅಂತ ಆ ಪ್ಲೇಸ್ ಅಲ್ಲಿ ಬೈನ ಎಂಟ್ರಿ ಮಾಡ್ತೀರಾ. ಇದನ್ನ ನಾವು ಟ್ರೇಡಿಂಗ್ ವ್ಯೂ ಅಲ್ಲಿ
ಎಕ್ಸಾಂಪಲ್ ನೋಡೋಣ. ಇವಾಗ ನಿಮಗೆ ಕಾಣಿಸ್ತಿರ್ಬೋದು. ಓಕೆ, ಇಲ್ಲಿ ನೋಡಿ, ಪಾತ್ ಟೂಲ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಒಂದು ಲೋ ಇದೆ, ಅದೇ ತರ ಇಲ್ಲೊಂದು ಹೈ ಇದೆ. ಓಕೆನಾ, ಇದು ಇಲ್ಲಿ ಪುಲ್ ಬ್ಯಾಕ್ ಆಗಿ ಮತ್ತೆ ನಮಗೆ ಇದು ಹೈಯರ್ ಐನ ಕ್ರಿಯೇಟ್ ಮಾಡಿದೆ. ಸೊ ನೆಕ್ಸ್ಟ್ ಪುಲ್ ಬ್ಯಾಕ್ ಬರ್ತಾ ಇದ್ದಂಗೆ ನಾವು ಒಂದು ಬೈ ಆಪರ್ಚುನಿಟಿನ ನೋಡ್ಬೋದು. ಬೈ ಯಾಕೆ ನೋಡ್ಬೇಕು ಅಂತೇಳಿ, ಮತ್ತೆ ಇದು ಬ್ರೇಕ್ ಮಾಡೋ ಚಾನ್ಸಸ್ ಇದೆ. ಇವಾಗ ಆಲ್ರೆಡಿ ಇದು ಒಂದ್ಸಲ ಬ್ರೇಕ್ ಮಾಡಿದೆ ಅಲ್ವಾ, ಎರಡನೇ ಸಲನು ಬ್ರೇಕ್ ಮಾಡ್ಬೋದು ಅಂತ ನಾವು ಇಲ್ಲಿ ಫಾರ್ ಎಕ್ಸಾಂಪಲ್ ಈ ಒ ಬಿ ಲಾರು ಎಂಟ್ರಿ ಆಗ್ಬೋದು, ಅಥವಾ ಈ ಎಫ್ ಇ ಜಿ ಲಾರು ಎಂಟ್ರಿ ಆಗ್ಬೋದು. ಎಫ್ ಇ ಜಿ ಒ ಬಿ ಏನು ಅಂತೆಲ್ಲ ನಿಮ್ಗೆ ಇನ್ ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಬಟ್ ಏನಂದ್ರೆ ನೋಡಿ, ಇಲ್ಲೇನಾರು ಎಂಟ್ರಿ ಆಗಿದ್ರೆ ನಮ್ಗೆ ಏನಾಗಿತ್ತು, ಇಲ್ಲೊಂದು ಟ್ರೇಡ್ ಸಿಗೋದು. ಓಕೆನಾ, ಇದನ್ನ ನಾವು ಲಾಂಗ್ ಅಂತ ಕರಿತೀವಿ. ಓಕೆ, ಇಲ್ಲಿ ನಾವು ಒಂದು ಟ್ರೇಡ್ ಪ್ಲೇಸ್ ಮಾಡಿದ್ವಿ 1:2 ಟಾರ್ಗೆಟ್, ಅಂದ್ರೆ ಇದನ್ನ ಬ್ರೇಕ್ ಮಾಡ್ತಾನೆ ಅನ್ಕೊಂಡು ಟಾರ್ಗೆಟ್ ಇಡ್ತೀವಿ. ಅದೇನಾಗಿದೆ ನೋಡಿ, ನಿಮಗೆ ಕಾಣಿಸ್ತಿರ್ಬೋದು. ಮಾರ್ಕೆಟ್ ಇಲ್ಲಿಂದ ಒಂದು ಪುಲ್ ಬ್ಯಾಕ್ ಕೊಟ್ಟಂಗೆ ನಾವು ಎಂಟರ್ ಆಗಿದ್ದಿದ್ರೆ ಇದು ಮೇಲೆ ಬ್ರೇಕ್ ಆಯ್ತಾನೆ ಅಂತ ನಮಗೆ ಇದು ಟಾರ್ಗೆಟ್ ಅಚೀವ್ ಆಗಿರೋದು. ಓಕೆ, ಇವಾಗ ಮತ್ತೆ ನೋಡಿ, ಮಾರ್ಕೆಟ್ ಏನಾಯ್ತು, ಮೇಲಕ್ಕೆ ಹೋಯ್ತು, ಮತ್ತೆ ಒಂದು ಪುಲ್ ಬ್ಯಾಕ್ ಬಂತು. ನೋಡಿ, ಇಲ್ಲಿ ಪುಲ್ ಬ್ಯಾಕ್ ಬಂದಿದೆ, ಇದು ಈ ಎಫ್ ಇ ಜಿ ಅನ್ನೋ ಪ್ಲೇಸ್ ಅಲ್ಲಿ ಪುಲ್ ಬ್ಯಾಕ್ ಆಗಿದೆ. ನೆಕ್ಸ್ಟ್ ಮತ್ತೆ ಹೈಯರ್ ಐ ಕ್ರಿಯೇಟ್ ಮಾಡ್ತು. ಸೊ ಯಾವಾಗೆಲ್ಲ ಈ ಪುಲ್ ಬ್ಯಾಕ್ ಬರೋ ಟೈಮಲ್ಲಿ ನಾವು ಎಂಟ್ರಿನ ಪ್ಲೇಸ್ ಮಾಡಬೇಕು. ಓಕೆನಾ, ಗೊತ್ತಾಯ್ತಲ್ವಾ ಯಾವ ತರ ಪುಲ್ ಬ್ಯಾಕ್ಸ್ ಅಲ್ಲಿ ಎಂಟ್ರಿ ತಗೋಬೇಕು ಅಂತ. ಹಾಗೆ ಇಲ್ಲಿ ಬಿಗಿನರ್ಸ್ ಮಿಸ್ಟೇಕ್ಸ್ ಇನ್ ಅಪ್ ಟ್ರೆಂಡ್. ಅಪ್ ಟ್ರೆಂಡ್ ಅಲ್ಲಿ ಬಿಗಿನರ್ಸ್ ಏನೇನ್ ಮಿಸ್ಟೇಕ್ಸ್ ಮಾಡ್ತಾರೆ, ಸೆಲ್ಲಿಂಗ್ ಇನ್ ಅಪ್ ಟ್ರೆಂಡ್, ಅಂದ್ರೆ ಅಪ್ ಟ್ರೆಂಡ್ ಇರುತ್ತೆ ಬಟ್ ಅಲ್ಲಿಂದ ಸೆಲ್ ಮಾಡಕ್ ನೋಡ್ತಾರೆ. ಓಕೆ, ಆತರ ಮಾಡಕ್ ಹೋಗ್ಬೇಡಿ. ಮತ್ತೆ ಎಂಟರಿಂಗ್ ಎಟ್ ಟಾಪ್, ಅಂದ್ರೆ ನಿಮಗೆ ಹೈಯರ್ ಐ ಕ್ರಿಯೇಟ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ನೀವು ಕೆಳಗಡೆ ಪುಲ್ ಬ್ಯಾಕ್ ಅಲ್ಲಿ ಎಂಟರ್ ಆಗ್ಬೇಕು. ಅದ್ ಬಿಟ್ಬಿಟ್ಟು ಹೈಯಲ್ಲಿ ಎಂಟರ್ ಆದ್ರೆ ಅದು ನಿಮಗೆ ಲಾಸಸ್ ಅನ್ನೋದು ತರುತ್ತೆ. ಸೊ ರಿಸಲ್ಟ್ ಏನಾಯ್ತದೆ, ಲಾಸ್ ಆಯ್ತದೆ. ಓಕೆ, ಹಾಗೆ ಡೌನ್ ಟ್ರೆಂಡ್ ನ ನಾವು ಬಿಯರಿಶ್ ಮಾರ್ಕೆಟ್ ಅಂತ ಕರಿತೀವಿ ಅಂತ ಹೇಳಿದೆ. ಹಾಗೆ ಡೌನ್ ಟ್ರೆಂಡ್ ಅಂದ್ರೆ ಏನು, ವಾಟ್ ಈಸ್ ಅನ್ ಡೌನ್ ಟ್ರೆಂಡ್? ಡೌನ್ ಟ್ರೆಂಡ್ ಅಂದ್ರೆ ಮಾರ್ಕೆಟ್ ಈಸ್ ಮೂವಿಂಗ್ ಡೌನ್ ಕನ್ಸಿಸ್ಟೆಂಟ್ಲಿ, ಅಂದ್ರೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಕೆಳಗಡೆ ಮೂವ್ ಆಗುತ್ತೆ. ನಿಮಗೆ ಇದು ನೋಡಕ್ ಯಾವ ತರ ಇರುತ್ತೆ ಅಂತಂದ್ರೆ, ಮಾರ್ಕೆಟ್ ಒಂದು ಹೈ ಇರುತ್ತೆ, ಹಾಗೆ ಒಂದು ಲೋ ಇರುತ್ತೆ. ಓಕೆನಾ, ಈ ಹೈ ಲೋ ಬಂದು ನೆಕ್ಸ್ಟ್ ಒಂದು ಸ್ಮಾಲ್ ಪುಲ್ ಬ್ಯಾಕ್ ಕೊಡ್ತಾನೆ, ನೆಕ್ಸ್ಟ್ ಮತ್ತೆ ಕೆಳಗಡೆ ಲೋವರ್ ಲೋ ಮಾಡ್ತಾನೆ, ನೆಕ್ಸ್ಟ್ ಲೋವರ್ ಐ ಮಾಡಿ ಪುಲ್ ಬ್ಯಾಕ್ ಕೊಟ್ಟು ಮತ್ತೆ ಲೋವರ್ ಲೋ ಮಾಡ್ತಾನೆ, ನೆಕ್ಸ್ಟ್ ಲೋವರ್ ಐ ಪುಲ್ ಬ್ಯಾಕ್ ಕೊಟ್ಟು ನೆಕ್ಸ್ಟ್ ಲೋವರ್ ಲೋ ಮಾಡ್ತಾನೆ. ಸೊ ಈ ತರ ಹೋಗೋದನ್ನೇ ನಾವು, ಅಂದ್ರೆ ಇದನ್ನ ಬ್ರೇಕ್ ಮಾಡಿ ಹೋಗ್ತಿದೆ ನೋಡಿ. ಈ ಲೋನ ಇದು ಬ್ರೇಕ್ ಮಾಡಿದೆ, ಈ ಲೋನ ಇದು ಬ್ರೇಕ್ ಮಾಡಿದೆ ನೋಡಿ. ಈ ಲೋ ಈ ಲೋ ಈ ಲೋ ಬ್ರೇಕ್ ಮಾಡಿದೆ ಅಂದ್ರೆ ಸ್ಟ್ರಾಂಗ್ ಇದ್ದಾರೆ ಸೆಲ್ಲರ್ಸ್ ಅಂತ. ಮಾರ್ಕೆಟ್ ಈಸ್ ಮೂವಿಂಗ್ ಡೌನ್ ಕನ್ಸಿಸ್ಟೆಂಟ್ಲಿ, ಅಂದ್ರೆ ಈ ತರ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಕೆಳಗಡೆ ಬೀಳ್ತಾ ಇರುತ್ತೆ. ಸ್ಟ್ರಕ್ಚರ್ ನೋಡಿದ್ರೆ ಲೋವರ್ ಹೈಸ್ ಲೋವರ್ ಲೋಸ್, ಇದು ಲೋವರ್ ಹೈ ಇದು ಲೋವರ್ ಲೋ, ಇದು ಲೋವರ್ ಹೈ ಇದು ಲೋವರ್ ಲೋ, ಇದು ಲೋವರ್ ಹೈ ಇದು ಲೋವರ್ ಲೋ. ಇದನ್ನ ನಾವು ಡೌನ್ ಟ್ರೆಂಡ್ ಅಂತ ಕರಿತೀವಿ. ಓಕೆನಾ, ನೆಕ್ಸ್ಟ್ ನೋಡಿದ್ರೆ ಹೌ ಟು ಐಡೆಂಟಿಫೈ ಡೌನ್ ಟ್ರೆಂಡ್. ಡೌನ್ ಟ್ರೆಂಡ್ ನ ನಾವು ಹೇಗೆ ಐಡೆಂಟಿಫೈ ಮಾಡಬೇಕು, ನಾವು ಫಸ್ಟ್ ಚಾರ್ಟ್ ಅಲ್ಲಿ ನೋಡ್ಬೇಕು. ಚಾರ್ಟ್ ಅಲ್ಲಿ ಪ್ರೈಸ್ ಮೇಕ್ಸ್ ನ್ಯೂ ಲೋ, ಅಂದ್ರೆ ಒಂದು ಹೊಸ ಲೋನ ಕ್ರಿಯೇಟ್ ಮಾಡಬೇಕು. ಸ್ಮಾಲ್ ಪುಲ್ ಬ್ಯಾಕ್, ನಾನು ಹೇಳದ್ನಲ್ವಾ, ಒಂದು ಲೋ ಆಗಿ ಮತ್ತೆ ಒಂದು ಸ್ಮಾಲ್ ಪುಲ್ ಬ್ಯಾಕ್ ಕೊಡ್ತಾನೆ, ಮತ್ತೆ ಒಂದು ಲೋ ಆಗಿ ಮತ್ತೆ ಸ್ಮಾಲ್ ಪುಲ್ ಬ್ಯಾಕ್ ಕೊಡ್ತಾನೆ, ಅಗೇನ್ ಮೇಕ್ಸ್ ಲೋವರ್ ಲೋ. ಪ್ಯಾಟರ್ನ್ ಹೆಂಗಿರುತ್ತೆ ಅಂದ್ರೆ LL LH ಅಂದ್ರೆ ನಿಮಗೆ ಇನ್ನೂ ಡೀಟೇಲ್ ಆಗಿ ಅರ್ಥ ಆಗ್ಬೇಕು ಅಂತಂದ್ರೆ, ಇವಾಗ ನೋಡಿ, ಇದು ಹೈ ಇದು ಲೋ ಅಂತ ಅನ್ಕೊಳ್ಳಿ. ಮಾರ್ಕೆಟ್ ಏನ್ ಮಾಡ್ತು, ಹೈ ಇಂದ ಲೋಗ್ ಬಂತು, ನೆಕ್ಸ್ಟ್ ಸ್ಮಾಲ್ ಪುಲ್ ಬ್ಯಾಕ್, ಇದು ಲೋವರ್ ಹೈ ಅಂತ ಅಂತೀವಿ, ಇದನ್ನ ಲೋವರ್ ಲೋ. ಈ ಹೈ ಮತ್ತೆ ಲೋ ಇರುತ್ತೆ ಅನ್ಕೊಳ್ಳಿ. ಮಾರ್ಕೆಟ್ ಏನಾಗುತ್ತೆ, ಕೆಳಗಡೆ ಬೀಳ್ತಾನೆ, ಮತ್ತೆ ಲೋವರ್ ಹೈ ಕ್ರಿಯೇಟ್ ಮಾಡ್ತಾನೆ, ನೆಕ್ಸ್ಟ್ ಲೋವರ್ ಲೋ ಲೋವರ್ ಹೈ, ಲೋವರ್ ಲೋ ಲೋವರ್ ಹೈ, ಲೋವರ್ ಲೋ ಲೋವರ್ ಹೈ, ಲೋವರ್ ಲೋ ಲೋವರ್ ಹೈ. ಇದನ್ನ ನಾವು LL ಅಂತ ಕರಿತೀವಿ, ಇದನ್ನ LH ಅಂತ ಕರಿತೀವಿ. LL LH ಅಂದ್ರೆ ಲೋವರ್ ಲೋ ಲೋವರ್ ಹೈ ಅಂತ. ಓಕೆ, ಕನ್ಫ್ಯೂಷನ್ ಏನು ಮಾಡ್ಕೋಬೇಡಿ. ನೆಕ್ಸ್ಟ್ ಮೀನಿಂಗ್ ಆಫ್ ಡೌನ್ ಟ್ರೆಂಡ್. ಡೌನ್ ಟ್ರೆಂಡ್ ಮೀನಿಂಗ್ ಏನು, ಸೆಲ್ಲರ್ಸ್ ಅಂದ್ರೆ ನಾವು ಇಲ್ಲಿ ಬಿಯರ್ಸ್ ಅಂತ ಕರಿತೀವಿ. ಅಲ್ಲಿ ನೀವು ಅಪ್ ಟ್ರೆಂಡ್ ಅಲ್ಲಿ ಬುಲ್ಸ್ ನ ನೋಡಿದ್ರೆ, ಇಲ್ಲಿ ನಾವು ಬಿಯರ್ಸ್ ನ ನೋಡ್ತೀವಿ. ಅಂದ್ರೆ ಡೌನ್ ಟ್ರೆಂಡ್ ಇದೆ ಅಂದ್ರೆ ಬಿಯರ್ ಮಾರ್ಕೆಟ್ ಅಂತ ಕರಿತೀವಿ, ಬಿಯರ್ಸ್ ಇದಾರೆ ಆಕ್ಟಿವೇಟ್ ಆಗಿದ್ದಾರೆ ಅಂತೀವಿ. ಅಥವಾ ಬುಲ್ ಮಾರ್ಕೆಟ್ ಇದ್ರೆ ಬುಲ್ಲಿಶ್ ಇದೆ ಅಂತ ಅಂತೀವಿ. ಮತ್ತೆ ಬುಲ್ ಬರ್ತಾ ಇದಾರೆ ಅಂತಂದ್ರೆ ಮಾರ್ಕೆಟ್ ಅಪ್ ಟ್ರೆಂಡ್ ಅಲ್ಲಿ ಇದೆ ಅಂತ ಅರ್ಥ. ಸೊ ಇದು ಕನ್ಫ್ಯೂಷನ್ ಬೇಡ. ಸೆಲ್ಲರ್ಸ್ ಗೆ ನಾವು ಬಿಯರ್ಸ್ ಅಂತ ಕರಿತೀವಿ. ಇಲ್ಲಿ ಸೆಲ್ಲರ್ಸ್ ಆರ್ ಸ್ಟ್ರಾಂಗ್, ಡೌನ್ ಟ್ರೆಂಡ್ ಅಲ್ಲಿ ಸೆಲ್ಲರ್ಸ್ ಅನ್ನೋರು ಸ್ಟ್ರಾಂಗ್ ಇರ್ತಾರೆ. ಸಪ್ಲೈ ಗ್ರೇಟರ್ ದೆನ್ ಡಿಮ್ಯಾಂಡ್, ಇಲ್ಲಿ ಸಪ್ಲೈ ಇಂಪಾರ್ಟೆಂಟ್ ಆಗುತ್ತೆ ಡಿಮ್ಯಾಂಡ್ ಗಿಂತ. ಸಪ್ಲೈ ಜಾಸ್ತಿ ಇದ್ದಾಗ ಏನಾಗುತ್ತೆ ಹೇಳಿ, ಮಾರ್ಕೆಟ್ ಕೆಳಗಡೆ ಬೀಳಕ್ ಸ್ಟಾರ್ಟ್ ಆಗುತ್ತೆ.
ಸಪ್ಲೈ ಅಂಡ್ ಡಿಮ್ಯಾಂಡ್ ನಿಮಗೆ ಸಿಂಪಲ್ ಆಗಿ ನಾನು ಪ್ರೀವಿಯಸ್ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಓಕೆ, ಒಂದು ವಸ್ತುಗೆ ಡಿಮ್ಯಾಂಡ್ ಹೆಂಗ್ ಜಾಸ್ತಿ ಆಗುತ್ತೆ, ಸಪ್ಲೈ ಜಾಸ್ತಿ ಇದ್ರೆ ಏನಾಗುತ್ತೆ ಅನ್ನೋದು. ಡಿಮ್ಯಾಂಡ್ ಇದ್ರೆ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ, ಅದೇ ಸಪ್ಲೈ ಜಾಸ್ತಿ ಆದ್ರೆ ಪ್ರೈಸ್ ಡಿಕ್ರೀಸ್ ಆಗುತ್ತೆ. ಓಕೆ, ಮಾರ್ಕೆಟ್ ಸೆಂಟಿಮೆಂಟ್ ಈಕ್ವಲ್ ಟು ನೆಗೆಟಿವ್. ಮಾರ್ಕೆಟ್ ಸೆಂಟಿಮೆಂಟ್ ಏನಾಗಿರುತ್ತೆ ಹೇಳಿ, ನಿಮಗೆ ನೆಗೆಟಿವ್ ಆಗಿರುತ್ತೆ. ಓಕೆ, ಹೌ ಟು ಟ್ರೇಡ್ ಡೌನ್ ಟ್ರೆಂಡ್. ಡೌನ್ ಟ್ರೆಂಡ್ ಅಲ್ಲಿ ಹೇಗೆ ಟ್ರೇಡ್ ಮಾಡೋದು. ಸ್ಟ್ರಾಟಜಿ ನೋಡಿದ್ರೆ ವೇಟ್ ಫಾರ್ ಪುಲ್ ಬ್ಯಾಕ್. ಸೇಮ್ ಅಪ್ ಟ್ರೆಂಡ್ ಅಲ್ಲಿ ಹೇಗೆ ನೋಡಿದ್ರಿ ಅದ್ರದ್ದೇ ಆಪೋಸಿಟ್. ಹೆಂಗಂತಂದ್ರೆ ಇವಾಗ ನೋಡಿ, ಮಾರ್ಕೆಟ್ ಹಿಂಗ್ ಬರುತ್ತೆ, ಈ ಪುಲ್ ಬ್ಯಾಕಿಗೆ ನಾವು ಕಾಯ್ಬೇಕು. ನೆಕ್ಸ್ಟ್ ಮತ್ತೆ ಕೆಳಗಡೆ ಬೀಳುತ್ತೆ, ಈ ಪುಲ್ ಬ್ಯಾಕ್ ಅಲ್ಲಿ ನಾವು ಸೆಲ್ ಎಂಟ್ರಿನ ಪ್ಲೇಸ್ ಮಾಡಬೇಕು. ಎಂಟರ್ ಸೆಲ್ ಎಟ್ ಲೋವರ್ ಹೈಸ್. ಇದನ್ನೇ ನಾವು ಲೋವರ್ ಹೈಸ್ ಅಂತ ಕರೆಯೋದು ಈ ಪ್ಲೇಸ್ ಗಳನ್ನ. ಇದು ಮತ್ತೆ ಹೆಂಗ್ ಬರುತ್ತೆ, ಹಿಂಗ್ ಹೋಯ್ತಾರೆ. ಇದನ್ನೇ ನಾವು ಲೋವರ್ ಹೈಸ್ ಅಂತ ಕರೆಯೋದು. ಎಕ್ಸಾಂಪಲ್ ನೋಡೋದಾದ್ರೆ ಪ್ರೈಸ್ ಫಾಲ್ಸ್, ಪುಲ್ ಬ್ಯಾಕ್, ಫಾಲ್ಸ್ ಅಗೇನ್. ಪ್ರೈಸ್ ಏನಾಯ್ತು, ಫಾಲ್ಸ್ ಆಯ್ತು, ಪುಲ್ ಬ್ಯಾಕ್, ಮತ್ತೆ ಫಾಲ್ಸ್ ಅಗೇನ್, ಮತ್ತೆ ಪುಲ್ ಬ್ಯಾಕ್, ಫಾಲ್ಸ್ ಅಗೇನ್, ಮತ್ತೆ ಪುಲ್ ಬ್ಯಾಕ್, ಮತ್ತೆ ಫಾಲ್ಸ್ ಅಗೇನ್. ಎಂಟರ್ ಸೆಲ್ಲಿಂಗ್ ಡ್ಯೂರಿಂಗ್ ದಿ ಪುಲ್ ಬ್ಯಾಕ್. ಅಂದ್ರೆ ಈ ಪುಲ್ ಬ್ಯಾಕ್ ಅಲ್ಲಿ ನೀವು ಎಂಟ್ರಿ ಆಗ್ಬೇಕು. ಇದು ಟ್ರೇಡಿಂಗ್ ವ್ಯೂ ಅಲ್ಲಿ ಲೈವ್ ಎಕ್ಸಾಂಪಲ್ ನೋಡೋಣ. ಇವಾಗ ನಿಮಗೆ ಕಾಣಿಸ್ತಿರ್ಬೋದು, ಇಲ್ಲಿ ನೋಡಿ ಪಾತ್ ಟೂಲ್ ಸೆಲೆಕ್ಟ್ ಮಾಡಿ. ಇಲ್ಲಿ ನಿಮಗೆ ಒಂದು ಹೈ ಇದೆ, ಹಾಗೆ ಇಲ್ಲೊಂದು ಲೋ ಇದೆ ಅಂತ ಅನ್ಕೊಳ್ಳಿ. ಓಕೆ, ಈ ಪುಲ್ ಬ್ಯಾಕ್ ಅಲ್ಲಿ ಎಂಟ್ರಿ ಆಗ್ಬೇಕು. ನೋಡಿ, ಈ ಪುಲ್ ಬ್ಯಾಕ್ ಅಲ್ಲಿ ನೀವೇನಾದ್ರು ಎಂಟ್ರಿ ಆಗಿದ್ರೆ ನೀವು ಇದನ್ನು ಬ್ರೇಕ್ ಮಾಡ್ಬೋದು ಅಂತ ಮತ್ತೆ ನೀವು ಟ್ರೇಡ್ ನ ಪ್ಲೇಸ್ ಮಾಡಿದೀರಿ, ಇದು ಟಿ ಪಿ ಅನ್ನ ಸಿಗೋದು. ನೆಕ್ಸ್ಟ್ ಮತ್ತೆ ಈ ಪುಲ್ ಬ್ಯಾಕ್ ಬಂದಾಗ ಇಲ್ಲಿ ಎಂಟ್ರಿ ಆಗ್ಬೇಕು. ಓಕೆ, ಈ ಪ್ಲೇಸ್ ಅಲ್ಲಿ ಎಂಟ್ರಿ ಆಗ್ಬೇಕು. ನಿಮಗೆ ಕಾಣಿಸ್ತಿರ್ಬೋದು, ನೀವು ಫಸ್ಟ್ ಡೌನ್ ಟ್ರೆಂಡ್ ಆದ್ರೆ ಈ ಪುಲ್ ಬ್ಯಾಕ್ ಅಲ್ಲಿ ಎಂಟ್ರಿ ಆಗ್ಬೇಕು. ನೆಕ್ಸ್ಟ್ ಈ ಪುಲ್ ಬ್ಯಾಕ್, ನೆಕ್ಸ್ಟ್ ಈ ಪುಲ್ ಬ್ಯಾಕ್, ನೆಕ್ಸ್ಟ್ ಈ ಪುಲ್ ಬ್ಯಾಕ್. ಈ ತರ ಈ ಪುಲ್ ಬ್ಯಾಕ್ಸ್ ಗಳಲ್ಲಿ ನೀವು ಎಂಟ್ರಿ ಆಗ್ಬೇಕು. ನಿಮಗೆ ಇದು ಸಿಂಪಲ್ ಆಗಿ ನೋಡೋದಾದ್ರೆ ನೋಡಿ, ಈ ಹೈ ಇಂದ ಲೋಗ್ ಬಂತು, ನೆಕ್ಸ್ಟ್ ಲೋವರ್ ಹೈ, ನೆಕ್ಸ್ಟ್ ಲೋ ಬಂತು, ನೆಕ್ಸ್ಟ್ ಲೋವರ್ ಹೈ, ನೆಕ್ಸ್ಟ್ ಲೋವರ್ ಲೋ, ನೆಕ್ಸ್ಟ್ ಲೋವರ್ ಹೈ, ನೆಕ್ಸ್ಟ್ ಲೋವರ್ ಲೋ, ನೆಕ್ಸ್ಟ್ ಲೋವರ್ ಹೈ, ನೆಕ್ಸ್ಟ್ ಲೋವರ್ ಲೋ, ನೆಕ್ಸ್ಟ್ ಲೋವರ್ ಹೈ, ನೆಕ್ಸ್ಟ್ ಲೋವರ್ ಲೋ. ಈ ತರ ಈ ಪುಲ್ ಬ್ಯಾಕ್ಸ್ ಗಳಲ್ಲಿ ನಾವು ಎಂಟ್ರಿನ ಮಾಡ್ಬೇಕಾಗುತ್ತೆ. ಓಕೆನಾ, ಅರ್ಥ ಆಯ್ತಲ್ವಾ? ಡೌನ್ ಟ್ರೆಂಡ್ ಅರ್ಥ ಆಯ್ತಲ್ವಾ? ಬಿಗಿನರ್ಸ್ ಮಿಸ್ಟೇಕ್ಸ್ ಇನ್ ಡೌನ್ ಟ್ರೆಂಡ್. ಏನೇನ್ ಬಿಗಿನರ್ಸ್ ಮಿಸ್ಟೇಕ್ಸ್ ಮಾಡ್ತಾರೆ ಅಂದ್ರೆ, ಬೈಯಿಂಗ್ ಇನ್ ಡೌನ್ ಟ್ರೆಂಡ್. ಡೌನ್ ಟ್ರೆಂಡ್ ಇರ್ಬೇಕಾದ್ರೆ ಬೈ ಮಾಡೋದು, ಅಂದ್ರೆ ಟ್ರೆಂಡ್ ಸೆಲ್ಲಿಂಗ್ ಪ್ರೆಷರ್ ತೋರಿಸ್ತಿದೆ, ಬಟ್ ನಾವು ಬೈ ಅಲ್ಲಿ ಕೂತ್ಕೊಳ್ಳೋದು. ಎಂಟರಿಂಗ್ ರ್ಯಾಂಡಮ್ಲಿ, ಅಂದ್ರೆ ಏನು ಡೈರೆಕ್ಷನ್ ಏನು ನೋಡದೆ ಸುಮ್ನೆ ಎಂಟರ್ ಆಗೋದು. ಅಪ್ ಟ್ರೆಂಡ್ ವರ್ಸಸ್ ಡೌನ್ ಟ್ರೆಂಡ್ ಕ್ವಿಕ್ ಕಂಪ್ಯಾರಿಸನ್ ನ ನೋಡೋಣ. ಅಪ್ ಟ್ರೆಂಡ್ ವರ್ಸಸ್ ಡೌನ್ ಟ್ರೆಂಡ್ ಅಲ್ಲಿ ಹೇಗೆ ಅಂತ. ಅಪ್ ಟ್ರೆಂಡ್ ಯಾವತ್ತು ಹೈಯರ್ ಹೈಸ್ ನ ಕ್ರಿಯೇಟ್ ಮಾಡಿದ್ರೆ, ಅದೇ ಡೌನ್ ಟ್ರೆಂಡ್ ನಿಮಗೆ ಲೋವರ್ ಹೈಸ್ ನ ಕ್ರಿಯೇಟ್ ಮಾಡುತ್ತೆ. ಅದೇ ಅಪ್ ಟ್ರೆಂಡ್ ಹೈಯರ್ ಲೋಸ್ ನ ಕ್ರಿಯೇಟ್ ಮಾಡುತ್ತೆ, ಅದೇ ಡೌನ್ ಟ್ರೆಂಡ್ ಲೋವರ್ ಲೋಸ್ ನ ಕ್ರಿಯೇಟ್ ಮಾಡುತ್ತೆ. ಅದೇ ಅಪ್ ಟ್ರೆಂಡ್ ಬೈ ಫೋಕಸ್, ಇಲ್ಲಿ ಬೈ ಮಾತ್ರ ಮಾಡ್ತೀವಿ ಅಪ್ ಟ್ರೆಂಡ್ ಅಲ್ಲಿ, ಅದೇ ಡೌನ್ ಟ್ರೆಂಡ್ ಅಲ್ಲಿ ನಾವು ಸೆಲ್ ಮಾತ್ರ ಮಾಡ್ತೀವಿ. ಇಲ್ಲಿ ಅಪ್ ಟ್ರೆಂಡ್ ಅಲ್ಲಿ ಬೈಯರ್ಸ್ ಸ್ಟ್ರಾಂಗ್ ಇರ್ತಾರೆ, ಹಾಗೆ ಡೌನ್ ಟ್ರೆಂಡ್ ಅಲ್ಲಿ ಸೆಲ್ಲರ್ಸ್ ಸ್ಟ್ರಾಂಗ್ ಇರ್ತಾರೆ. ಓಕೆನಾ. ಗೋಲ್ಡನ್ ರೂಲ್ ನೋಡೋದಾದ್ರೆ, ಟ್ರೇಡ್ ವಿತ್ ಟ್ರೆಂಡ್, ನಾಟ್ ಅಗೇನೆಸ್ಟ್ ಇಟ್. ಅಂದ್ರೆ ನೀವು ಟ್ರೆಂಡ್ ಜೊತೆಗೆ ಯಾವತ್ತು ಹೋಗ್ಬೇಕು, ಅದ್ರದ್ದು ಆಪೋಸಿಟ್ ಯಾವತ್ತು ನೀವು ಟ್ರೇಡ್ ನ ತಗೋಬಾರ್ದು. ಅಪ್ ಟ್ರೆಂಡ್ ಇದ್ರೆ ಬೈ ಮಾಡಿ, ಅದೇ ಡೌನ್ ಟ್ರೆಂಡ್ ಇದ್ರೆ ಸೆಲ್ ಮಾಡಿ. ಓಕೆ, ಇಂಪಾರ್ಟೆಂಟ್ ಟಿಪ್ಸ್ ನೋಡಿದರೆ, ಆಲ್ವೇಸ್ ಚೆಕ್ ಹೈಯರ್ ಟೈಮ್ ಫ್ರೇಮ್ಸ್. ನೀವು ಯಾವತ್ತು 1 ಅವರ್ ಅಥವಾ 4 ಅವರ್ ಟೈಮ್ ಫ್ರೇಮ್ಸ್ ನ ಚೆಕ್ ಮಾಡ್ಬೇಕಾಗುತ್ತೆ. ಹೈಯರ್ ಟೈಮ್ ಫ್ರೇಮ್ ನಲ್ಲಿ ನೀವು ಟ್ರೆಂಡ್ ನ ಐಡೆಂಟಿಫೈ ಮಾಡಬೇಕು. ಡೋಂಟ್ ರಶ್ ಎಂಟ್ರೀಸ್. ಎಂಟ್ರೀಸಿಗೋಸ್ಕರ ಸುಮ್ಮನೆ ಬಂದ್ಬಿಟ್ಟು 5 ಮಿನಿಟ್ಸ್ ಅಲ್ಲೆಲ್ಲ ಟ್ರೆಂಡ್ ಗಳನ್ನ ನೋಡ್ಬೇಡಿ. ಯಾಕಂದ್ರೆ 5 ಮಿನಿಟ್ಸ್ ಅಲ್ಲಿ ನಿಮಗೆ ಒಂದು 5 ಮಿನಿಟ್ಸ್ ಅಥವಾ ಒಂದು 15 ಮಿನಿಟ್ಸ್ ಅಲ್ಲಿ ನಿಮಗೆ ಟ್ರೆಂಡ್ ಬೈ ಇದ್ರೆ, ಅಂದ್ರೆ ಅಪ್ ಟ್ರೆಂಡ್ ಅಲ್ಲಿ ಇದ್ರೆ, ಇನ್ 15 ಮಿನಿಟ್ಸ್ ಅಲ್ಲಿ ಅದು ಡೌನ್ ಟ್ರೆಂಡ್ ಗೆ ಚೇಂಜ್ ಆಗ್ಬಿಡ್ತಾನೆ. ಸೊ ಇಲ್ಲಿ ನಾವು ಅಕ್ಯುರೇಸಿ ಅನ್ನೋದು ನಮಗೆ ಸಿಗಲ್ಲ. ಅಕ್ಯುರೇಸಿ ಅಂದ್ರೆ ಪರ್ಫೆಕ್ಟ್ ಎಂಟ್ರಿಗಳು ಸಿಗಲ್ಲ. ಅದೇ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರೆ ನಿಮಗೆ ಪರ್ಫೆಕ್ಟ್ ಎಂಟ್ರಿ ಅನ್ನೋದು ಸಿಗುತ್ತೆ. ವೇಟ್ ಫಾರ್ ಕನ್ಫರ್ಮೇಶನ್. ನೀವು ಯಾವುದೇ ಎಂಟ್ರಿ ಮಾಡ್ಬೇಕಾದ್ರೂ ಅಲ್ಲಿ ನಿಮ್ಮದೇ ಆದ ಒಂದು ಕನ್ಫರ್ಮೇಶನ್ಸ್ ಗಳು ಇರಬೇಕು, ಯಾಕೆ ಎಂಟ್ರಿ ಆಗ್ತಿದ್ದೀರಾ ಅಂತ. ಅದಿದ್ರೆ ಮಾತ್ರ ಎಂಟ್ರಿ ಆಗ್ತೀರಾ. ಓಕೆನಾ. ಅದು ಹೇಗೆ ಹೆಂಗೆ ಅಂತೆಲ್ಲ ನಿಮಗೆ ಮುಂದೆ ಬರುವಂತ ವಿಡಿಯೋಗಳಲ್ಲಿ ಗೊತ್ತಾಗುತ್ತೆ. ಈ ವಿಡಿಯೋದಲ್ಲಿ ಜಸ್ಟ್ ಅಪ್ ಟ್ರೆಂಡ್ ಡೌನ್ ಟ್ರೆಂಡ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ತಿಳ್ಕೊಂಡ್ರೆ ಸಾಕು. ಓಕೆ, ಫೈನಲ್ ಅಂಡರ್ಸ್ಟ್ಯಾಂಡಿಂಗ್ ಇವತ್ತು ಏನೇನ್ ಕಲ್ತೀವಿ ಅಂತ ನೋಡಿದರೆ, ಅಪ್ ಟ್ರೆಂಡ್ ಈಕ್ವಲ್ ಟು ಬೈ ಮಾರ್ಕೆಟ್. ಅಂದ್ರೆ ಅಪ್ ಟ್ರೆಂಡ್ ಅಲ್ಲಿ ನಾವು ಬೈ ಮಾತ್ರ ನೋಡ್ತೀವಿ, ಹಾಗೆ ಡೌನ್ ಟ್ರೆಂಡ್ ಅಲ್ಲಿ ನಾವು ಸೆಲ್ ಮಾತ್ರ ನೋಡ್ತೀವಿ. ಅದನ್ನ ನಾವು ಸೆಲ್ ಮಾರ್ಕೆಟ್ ಅಂತ ಕರಿತೀವಿ. ಸ್ಟ್ರಕ್ಚರ್ ಇಸ್ ಎವ್ರಿಥಿಂಗ್. ಇಲ್ಲಿ ಸ್ಟ್ರಕ್ಚರ್ ಇಂಪಾರ್ಟೆಂಟ್ ಆಗಿರುತ್ತೆ. ಸ್ಟ್ರಕ್ಚರ್ ನೋಡೋದಾದ್ರೆ ಅಪ್ ಟ್ರೆಂಡ್ ಅಲ್ಲಿ ಹೈಯರ್ ಹೈ, ಹೈಯರ್ ಲೋಸ್ ಇರುತ್ತೆ, ಅದೇ ಡೌನ್ ಟ್ರೆಂಡ್ ಅಲ್ಲಿ ಲೋವರ್ ಹೈ, ಲೋವರ್ ಲೋ ಇರುತ್ತೆ. ಓಕೆ, ಮಾಸ್ಟರ್ ದಿಸ್ ಈಕ್ವಲ್ ಟು ಸ್ಟ್ರಾಂಗ್ ಟ್ರೇಡಿಂಗ್ ಫೌಂಡೇಶನ್. ಇದನ್ನ ನೀವೇನಾದ್ರು ಮಾಸ್ಟರ್ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ನೀವು ಟ್ರೇಡಿಂಗ್ ಅಲ್ಲಿ ಮೈನ್ ಫೋಕಸ್ ಎಲ್ಲೆಲ್ಲಿ ಎಂಟ್ರಿ ಆಗ್ಬೇಕು, ಏನೇನ್ ಮಾಡ್ಬೇಕು ಅನ್ನೋದು ನಿಮಗೆ ಅರ್ಥ ಆಗ್ಬಿಡುತ್ತೆ. ಓಕೆ, ನಾನು ಯಾವತ್ತು ಹೇಳಂಗೆ
ಐ ವಿಲ್ ಟೀಚ್ ಎವ್ರಿಥಿಂಗ್ ಫ್ರೀ ಬಟ್ ಸಕ್ಸಸ್ ಡಿಪೆಂಡ್ಸ್ ಆನ್ ಯುವರ್ ಡಿಸಿಪ್ಲಿನ್. ನಿಮ್ಮ ಡಿಸಿಪ್ಲಿನು, ನಿಮ್ಮ ಹಾರ್ಡ್ ವರ್ಕ್ ಇದ್ರೆ ಖಂಡಿತ ಸಕ್ಸಸ್ ಅನ್ನೋದಾಗುತ್ತೆ. ನಾನು ಏನೇನು ಹೇಳ್ತೀನಿ ಅದನ್ನ ನೋಟ್ ಮಾಡ್ಕೋತಾ ಹೋಗಿ. ಯಾಕಂದ್ರೆ ನೀವು ವಿಡಿಯೋ ಮಾತ್ರ ನೋಡಿದ್ರೆ ಏನೂ ಅರ್ಥ ಆಗಲ್ಲ. ಇವಾಗ ಅರ್ಥ ಆದ್ರೂ ನಾಳೆ ದಿನ ಇದು ಕೇಳ್ಬೇಕಾದ್ರೆ ಅಥವಾ ಇದನ್ನ ಏನಾದ್ರು ನೋಡ್ಬೇಕಾದ್ರೆ ನಿಮಗೆ ಮರ್ತೋಗುತ್ತೆ, ಮತ್ತೆ ಬಂದು ವಿಡಿಯೋ ನೋಡ್ಬೇಕಾಗುತ್ತೆ. ಓಕೆ, ಅದ್ರ ಬದಲು ನೀವು ನೋಟ್ಸ್ ಮಾಡ್ಕೊಂಡ್ರೆ ಜಸ್ಟ್ ನೋಟ್ಸ್ ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ. ನಾನು ಇನ್ ಡೀಟೇಲ್ ಹೇಳಿರೋದ್ರಿಂದ ನಿಮಗೆ ಈಸಿಲಿ ಫೈಂಡ್ ಔಟ್ ಮಾಡ್ಕೋಬಹುದು. ಓಕೆ, ಸ್ಟೆಪ್ ಬೈ ಸ್ಟೆಪ್ಪೇ ಹೇಳಿದೀನಿ, ಇದು ಈ ತರ ಐಡೆಂಟಿಫೈ ಮಾಡೋದು ಅಂತ. ಓಕೆ, ಯಾರ್ಯಾರು ಈ ವಿಡಿಯೋ ಹೊಸದಾಗಿ ನೋಡ್ತಿದ್ರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆ ನಿಮ್ಗೆ ಏನಾದ್ರು ಟ್ರೇಡಿಂಗ್ ಏನಾದ್ರು ಕಲಿಬೇಕು ಅಂತಿದ್ರೆ ನಾನು A to Z ಪ್ಲೇ ಲಿಸ್ಟ್ ನನ್ನ ಚಾನಲ್ ಅಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಫಾರೆಕ್ಸ್ ಟ್ರೇಡಿಂಗ್ ಫ್ರಮ್ ಸ್ಕ್ರಾಚ್ ಇಂದ ಅಡ್ವಾನ್ಸ್ ವರೆಗೂ ನಿಮ್ಗೆ ಇಲ್ಲಿ ಕಲಿಬಹುದು. ಓಕೆ, ಯಾರ್ಯಾರು ಈ ವಿಡಿಯೋ ಇಲ್ಲಿ ಗಂಟ ನೋಡಿದ್ರಿ ಅವರೆಲ್ಲರೂ ಇವತ್ತಿನ ಡೇ ಕಂಪ್ಲೀಟ್ ಆಯ್ತು ಅಂತ ಹಾಕಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ನಿಮ್ಮ ನೇಮ್ ನ ಮೆನ್ಷನ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.